Yeah, good morning, students. Today we are going to learn a new lesson, a new poem of class 7. The name of the poem is The Shed. The Shed, written by Frank Flynn, Frank, Frank Frank Flynn. Okay, ಈ ಹೊಸ ಕವಿತೆ ಹೆಸರೇನಿದೆ ಅಂದ್ರೆ ದ ಶೆಡ್ ಅಂತ. ಲೆಟ್ಸ್ ನೋ ದ ಪೋಯಮ್ ವಾಟ್ ಈಸ್ ದ ಶೆಡ್. ಓಕೆ, ಡು ಯು ನೋ ವಾಟ್ ಅ ಶೆಡ್ ಈಸ್? ಶೆಡ್ ಅಂದ್ರೆ ಏನಾದ್ರೂ ಗೊತ್ತಿದೆಯಾ? ಸೊ ದಿಸ್ ಇಸ್ ದ ಕ್ವಶನ್ ಫಾರ್ ಯು. ಓಕೆ, ಅ ಕೌ ಶೆಡ್, ಎಲ್ಲಿ ಆಕಳು ಇಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಕೌ ಶೆಡ್. ಟೂಲ್ ಶೆಡ್, ಏನಾದ್ರೂ ಇಕ್ವಿಪ್ಮೆಂಟ್ಸು, ಆಮೇಲೆ ಏನಾದ್ರೂ ಎಕ್ಸ್ಟ್ರಾ ಮಟೀರಿಯಲ್ ಇದೆ, ಸ್ಕ್ರಾಪು, ಇದು ಅದು ಏನಾದ್ರೂ ಅನ್ಯೂಸ್ಫುಲ್ ಅದು. So that also is kept. That is called as a tool shed. A wooden shed. Okay. Tool shed ಅಂದ್ರೆ ಪತ್ರ ಹೊಡೆದು ಮಾಡಿರ್ತಾರೆ ಸಣ್ಣದು. That is also called a tool shed. A wooden shed. ಕಟ್ಟಿಗೆದು ಮಾಡಿರ್ತಾರೆ ಹಂಚು ಹಾಕಿ. To keep some things particularly, and they are called as a shed. For example, it's a small room away from the main house. ಉದಾಹರಣೆಗೆ ಮನೆ ಒಳಗಡೆಂದು ಸ್ವಲ್ಪ ಅಂತರಲ್ಲಿ ಕಾಂಪೌಂಡ್ ನಲ್ಲಿ ಒಂದು ಸಣ್ಣ ಚಿಕ್ಕ ಪುಟ್ಟ ಮನೆ ಇರುತ್ತೆ. That is called as a small room and it is also considered as a shed anta. Okay, for storing or keeping things, animals, tools, vehicles, etc. ಇಲ್ಲಿ ಏನ್ ಇಡ್ತೇವೆ ಅಂದ್ರ ಆಕಳು, ಆಮೇಲೆ ಏನಾದ್ರೂ ಅನಿಮಲ್ಸ್ ಅದು ಇದ್ರೆ ಡೊಮೆಸ್ಟಿಕ್ ಅವು ಇಡ್ತೀವಿ. ಓಕೆ, ಇಫ್ ನಾಟ್ ಸ್ಟಾರ್ಟಿಂಗ್ ಆರ್ ಕೀಪಿಂಗ್ ಥಿಂಗ್ಸ್ ಅಂತ ಹೇಳಿದಾರ, ಏನಾದ್ರೂ ವೇಸ್ಟ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ಅದು ಇದಾವೆ ಅಂದ್ರೆ ಅಲ್ಲಿ ಇಡ್ತೀವಿ. ಬಾವಿ ಇರುತ್ತೆ ಅದರ ಒಳಗೆ, ಅದಕ್ಕೆ ಪಂಪ, ಇಲೆಕ್ಟ್ರಾನಿಕ್ಸ್ ಏನಾದ್ರು ಬೇಕಂದ್ರೆ ಮಷಿನರಿ ಟೂಲ್ಸ್ ಇವು ಅವೆಲ್ಲ ಕಬ್ಬಣದ ಅದು ಎಲ್ಲ ವೇಸ್ಟ್ ಇದು ಅದು ಪಟ ಹತ್ತೋದು ವಸ್ತುಗಳು. ಇಲ್ಲಾದ್ರ ಏನಾದ್ರೂ ಆಕಳಿಗೆ ತಿಂಡಿ ಅದು ಇರುತ್ತೆ ಫಾಡರ್, ಅದೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟೋರಿಂಗ್ ರೂಮ್. ಆರ್ ವೆಹಿಕಲ್ಸ್ ಆರ್ ಆಲ್ಸೋ ಪಾರ್ಕ್ ಇನ್ ಇಟ್. ಕೆಲವು ಟೈಮ್ ನಾವು ವೆಹಿಕಲ್ಸ್ ಇಡ್ತೀವಿ, ಕಾರ್ ಇಡ್ತೀವಿ ಆ ರೂಮ್ ನಲ್ಲಿ, ಅಥವಾ ಸಣ್ಣ ಚಿಕ್ಕ ಪುಟ್ಟ ಟೂ ವೀಲರ್ಸ್ ಅದು ಇಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಅ ಶೆಡ್. ಓಕೆ, ಆಸ್ಕ್ ಯುವರ್ ಫ್ರೆಂಡ್ ಇಫ್ ಶಿ ಆರ್ ಹಿ ಹ್ಯಾಸ್ ಎವರ್ ಸೀನ್ ಅ ಶೆಡ್. ನಿಮ್ ಫ್ರೆಂಡ್ಸ್ ಅದು ಕೇಳಿ, ಅವ್ರು ಹೇಳ್ಬಹುದು ಅವ್ರು ಶೆಡ್ ನೋಡಿದಾರೇನೋ, ಶೆಡ್ ಅಂದ್ರೆ ಏನು ಅಂತ ಕೇಳಿ. ಇಫ್ ಯು ಆರ್ ನಾಟ್ ಸೀನ್, ಇಫ್ ಯು ಡೋಂಟ್ ನೋ, ದೇ ಮೇ ಆಲ್ಸೋ ಹ್ಯಾವಿಂಗ್ ಇಟ್ ಆರ್ ದೇ ಮೇ ಶೋ ಯು, ದೇ ಮೇ ಎಕ್ಸ್ಪ್ಲೇನ್ ಯು ಅಬೌಟ್ ಶೆಡ್. Let her or him describe it to the class, and then you can tell that boy or that girl to describe that shed in the class. Shed ಬಗ್ಗೆ ಮಾತಾಡಲಿಕ್ಕೆ ಕ್ಲಾಸ್ ನಲ್ಲಿ ಹೇಳಿ. Okay, now let us come to the poem. There is a shed at the bottom of our garden. ಇಲ್ಲಿದೆ ಶೆಡ್ ಇದೆ, ಎಲ್ಲಿ? ಬಾಟಮ್ ಆಫ್ ದ ಗಾರ್ಡನ್ ಅಂದ್ರೆ ಗಾರ್ಡನ್ ಸ್ವಲ್ಪ ಕೆಳಗಡೆ ಬಂದ್ರೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ರೆ ಗಾರ್ಡನ್ ಹತ್ತಿ ನಮ್ದು ಒಂದು ಶೆಡ್ ಇದೆ ಅಂತ ಹೇಳ್ತಾರೆ. ವಿತ್ ಸ್ಪೈಡರ್ಸ್ ವೆಬ್ ಹ್ಯಾಂಗಿಂಗ್ ಅಕ್ರಾಸ್ ದ ಡೋರ್. ಆಮೇಲೆ ಡೋರ್ ಮೇಲೆ ನೀವೇನ್ ನೋಡ್ತೀರಿ ಹೋದ ನಂತರ ಅದ ತಕ್ಷಣ ಒಂದು ಸ್ಪೈಡರ್ ವೆಬ್ ದೊಡ್ಡ ಇರುತ್ತೆ ನೋಡ್ರಿ, ಕಾರ್ನರ್ ನಲ್ಲಿ ಅದೆಲ್ಲ ಕಡೆ ಇರ್ತಾವೆ ಸ್ಪೈಡರ್ಸ್. ವೆಬ್ ಇಸ್ ಮೇಡ್ ವಿತ್ ಸಲೈವಾ. ಅದರ ದುಗುಳದಿಂದ ಅದು ಏನ್ ಮಾಡಿರ್ತದ, ಸಲೈವಾದಿಂದ ವೆಬ್ ಮಾಡಿರ್ತದ. ಓಕೆ, ಗಾಳಿ. ಓಕೆ, ದ ಹಿಂಗ್ಸ್ ಆರ್ ರಸ್ಟಿ ಅಂಡ್ ಕ್ರೀಕ್ ಇನ್ ದ ವಿಂಡ್. ಸೊ ವಾಟ್ ಯು ಕ್ಯಾನ್ ಸಿ, ದೇ ಆರ್ ರಸ್ಟಿ ಹಿಂಗ್ಸ್. So material is there which is metallic one, iron rods, this that windows, they are all rusty. Rusty andre ganj hidiyutte. And creak in the winds. And they are also having creak. Some cracks here there in the winds and on the earthen part of the shed. When I am in bed, I lie and listen. So whenever I am sleeping in the bed, I just lie and I listen. I will open that door one day. So one fine day I will open the door and I will come to know. So what you will come to know there? There are some things. Like what are those things? Allenide nodonu. There is a dusty old window around at the side. ಅಲ್ಲಿ ಒಂದು ಧೂಳು ಬಿದ್ದು ರಾಡಾಗಿದ್ದು ಒಂದು ವಿಂಡೋ ಇದೆ ಆ ಗೋಡೆಗೆ. With the 3 cracked panes of glass. ಮತ್ತು 3 ಗ್ಲಾಸ್ ಇದಾವೆ ಅದಕ್ಕೆ, 3 ಬಾಗಿಲು ಸಣ್ಣ ಸಣ್ಣ. ಆ ಗ್ಲಾಸ್ ಎಲ್ಲ ಕ್ರ್ಯಾಕ್ ಆಗಿದಾವೆ. ಕ್ರ್ಯಾಕ್ ಅಂದ್ರೆ ಕಟ್ ಆಗಿದಾವೆ. I often think there is someone staring at me. ನನಗೆ ಸತತ್ ಹೀಗೆ ಅನಿಸುತ್ತೆ, ಯಾರಾದ್ರೂ ನನ್ನ ಕಡೆ ನೋಡ್ತಾ ಇದ್ದಾರೆ ಅಂತ. Each time that I pass. ಪ್ರತಿ ಸಲ ನಾನು ಯಾವಾಗ ಅಲ್ಲಿ ಹೋಗ್ತೇನೆ ಆವಾಗ ನನಗೆ ಅನಿಸುತ್ತೆ. I will peep through the window one day. One day ನಾನು ಏನ್ ಮಾಡಿದ್ದೆ, I also peep through the window. I'm going to peep through the window. ಕಿಟಕಿಯಿಂದ ನೋಡುತ್ತೇನೆ. Okay. My brother says there is a ghost in the shed. ನಮ್ಮ ಬ್ರದರ್ ಏನ್ ಹೇಳ್ತಾನಂದ್ರೆ ಅಲ್ಲಿ ದೆವ್ವ ಇದೆ ಅಂತ ಆ ಶೆಡ್ ನಲ್ಲಿ. Who hides under the rotten floorboards.
ಆಮೇಲೆ ಅವನು ಆ ಗೋಸ್ಟ್ ಏನ್ ಮಾಡ್ತಾನ ತನಗೆ ಅಲ್ಲಿ ಮುಚ್ಕೋತಾನಂತ ಹೈಟ್ಸ್. ಓಕೆ, ಇನ್ ದ ರಾಟನ್ ಫ್ಲೋರ್ ಬೋರ್ಡ್ಸ್ ಅದಾರ. ಫ್ಲೋರ್ ಬೋರ್ಡ್ಸ್ ಅಂದ್ರೆ ಟೈಲ್ಸ್ ಇವು ಹಾಕಿದ್ದು ಕೆಲವು ಬೋರ್ಡ್ ಅದಾವ. ರಾಟನ್ ಅಂದ್ರೆ ವಾಸನೆ ಬರ್ತಾ ಇದೆ ಪ್ರಾದೇಶಿಕ ಅದು. ಓಕೆ, ಅಂಡ್ ಇಫ್ ಐ ಎವರ್ ಡೇರ್ ಟು ಸೆಟ್ ಫುಟ್ ಇನ್ಸೈಡ್, ನಾನು ಯಾವಾಗಲೂ ಒಳಗಡೆ ಹೆಜ್ಜೆ ಇಡುವಂತ ಪ್ರಯತ್ನ ಮಾಡಿದರೆ ಈ ವಿಲ್ ಜಂಪ್ ಔಟ್ ಅಂಡ್ ಚಾಪ್ ಆಫ್ ಮೈ ಹೆಡ್. ಆ ದೇವು ಏನ್ ಮಾಡ್ಬೋದು, ಈ ವಿಲ್ ಜಂಪ್ ಔಟ್, ಒಂದು ಜಿಗಿ ಹಾಕಿ ಬಂದು ನನ್ನ ತಲೆ ಹೊಡೆದು ಬಿಡ್ಬೋದು. ಚಾಪ್ ಮೈ ಹೆಡ್ ಅಂತ. ಚಾಪ್ ಮೈ ಹೆಡ್ ಅಂದ್ರ ನಂದು ರುಂಡ ಕಟ್ ಮಾಡಬಹುದು. ಚಾಪ್ ಆಫ್ ಮೈ ಹೆಡ್. ಬಟ್ ಐ ವಿಲ್ ಟೇಕ್ ಅ ಪೀಪ್ ಒನ್ ಡೇ. ಬಟ್ ಆದ್ರೂ ನಾನು ಏನೂ ಇರ್ಲಿ ಒಂದ್ ದಿವಸ ಹೋಗಿ ಆ ಶೆಡ್ ನಲ್ಲಿ ನೋಡಿದ್ದೀನಿ ವಾಟ್ ಈಸ್ ಇನ್ ದಟ್ ಶೆಡ್ ಅಂತ. ಆ ಶೆಡ್ ನಲ್ಲಿ ಏನಿದೆ. ಐ ನೋ ದಟ್ ದೇರ್ ಈಸ್ ನಾಟ್ ರಿಯಲಿ ಅ ಗೋಸ್ಟ್. ನನಗೆ ಗೊತ್ತಿದೆ ಅಲ್ಲಿ ಯಾವುದು ಗೋಸ್ಟ್, ದೆವ್ವು, ಭೂತ, ಪಿಶಾಚಿ ಇಲ್ಲ. ಮೈ ಬ್ರದರ್ ಟೆಲ್ಸ್ ಲೈಸ್ ಟು ಕೀಪ್ ದ ಶೆಡ್ ಫಾರ್ ಹಿಸ್ ಡೆನ್. ನಮ್ಮ ಬ್ರದರ್ ಸುಳ್ಳು ಹೇಳ್ತಾನೆ ನನಗೆ, ಸೊ ದಟ್ ಟು ಕೀಪ್ ದ ಶೆಡ್ ಫಾರ್ ಹಿಸ್ ಡೆನ್. ಫಾರ್ ಹಿಸ್ ಡೆನ್ ಮೀನ್ಸ್ ಫಾರ್ ಹಿಸ್ ಡೆನ್. ಡೆನ್ ಮೀನ್ಸ್ ಕೇವ್ ಲೈಕ್. ಓಕೆ, ಲೆಟ್ ಇಟ್ ಬಿ ಲೈಕ್ ದಟ್ ಓನ್ಲಿ. ನೋ ಒನ್ ಟು ಗೋ ದೇರ್ ಅಂಡ್ ನಾಟ್ ಟು ಬಾದರ್ ಅಂತ. ಸುಮ್ಮನೆ ಹೋಗೋದು ಬೇಡ, ನೋಡೋದು ಬೇಡ ಅಂತ ಅವ್ನ ಬ್ರದರ್ ಅವನಿಗೆ ಸುಳ್ಳು ಹೇಳ್ತಾ ಇರ್ತಾನೆ. ಯಾಕೆ ಅಂತ ಅನ್ನೆಸೆಸರಿಲಿ ಹೋಗೋದು. ದೇರ್ ಈಸ್ ನಾಟ್ ಎನಿ ಒನ್ ಸ್ಟೇರಿಂಗ್ ಆರ್ ಮೇಕಿಂಗ್ ಸ್ಟ್ರೇಂಜ್ ನಾಯ್ಸಸ್. ಅಲ್ಲಿ ಯಾವ ಪ್ರಕಾರ ಧ್ವನಿಗಳು ಬರುವುದಿಲ್ಲ. ಸ್ಟ್ರೇಂಜ್ ಅದ್ಭುತವಾದ ಧ್ವನಿಗಳು ಅದು ಏನು ಬರುವುದೇ ಇಲ್ಲ. ಅಂಡ್ ದ ಸ್ಪೈಡರ್ ಹ್ಯಾಸ್ ಬಿನ್ ಗಾನ್ ಫ್ರಮ್ ಹಿಸ್ ವೆಬ್. ಮತ್ತಿಷ್ಟಾದ್ರೂ ಸ್ಪೈಡರು ಹೋಗಿದೆ ಅಲ್ಲಿಂದ. ಈಗ ಸ್ಪೈಡರ್ನು ಇಲ್ಲ. ಸಿನ್ಸ್ ಐ ಡೋಂಟ್ ನೋ ವೆನ್ ಐ ವಿಲ್ ಗೋ ಇನ್ ಟು ದಟ್ ಶೆಡ್ ಒನ್ ಡೇ. ಸೊ ನನಗೂ ಗೊತ್ತಿಲ್ಲ ನಾನು ಯಾವ ದಿವಸ ಯಾವಾಗ ಹೋಗ್ತೀನಿ ಅಲ್ಲಿ. ಬಟ್ ಒನ್ ಡೇ ಐ ವಿಲ್ ಬಿ ಗೋಯಿಂಗ್ ಟು ದ ಶೆಡ್ ಸೂನ್. ಒಂದ್ ದಿವಸ ಆ ಶೆಡ್ಗೆ ನಾನು ಹೋಗಿ ನೋಡಿ ಬರ್ತೇನೆ. ಬಟ್ ನಾಟ್ ಜಸ್ಟ್ ಯೆಟ್. ಆದ್ರೂ ಇನ್ನವರೆಗೆ ಹೋಗ್ಲಿಲ್ಲ. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗೋ ಒನ್ ಫೈನ್ ಡೇ ಟು ಸಿ ದ ಶೆಡ್. ಬೈ ಫ್ರಾಂಕ್ ಫ್ಲಿನ್. ಕವಿ ಹೆಸರು ಫ್ರಾಂಕ್ ಫ್ಲಿನ್. ಓಕೆ, ನೌ ಲೆಟ್ಸ್ ನೋ ಕ್ವಶನ್ಸ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ. ಹೂ ಇಸ್ ದ ಸ್ಪೀಕರ್ ಇನ್ ದ ಪೋಯಮ್? ಈ ಕವಿತೆಯಲ್ಲಿ ಸ್ಪೀಕರ್ ಯಾರು? ಸ್ಪೀಕರ್ ಫ್ರಾಂಕ್ ಲೀನ್. ಓಕೆ, is she or he afraid or curious or both? No, he is not afraid, but he is curious. He is curious. What is she or he planning to do soon? We want to step into the shed one day. Want to go and see, but not just yet. Suggest doubt, fear, hesitation, laziness, or something else. So it tells about hesitation also, or maybe something else, having busy time, etc. So choose the word which seems right to you. Okay, tell others why you choose it. Maybe a hesitation. Okay, then is there a room in your house or a house in your neighborhood locality where you would rather not go alone and never at night? ಅಂತ ಸ್ಮಾಲ್ ರೂಮ್ ನಿಮ್ಮಲ್ಲಿ ಇದೆ ಲೊಕ್ಯಾಲಿಟಿಯಲ್ಲಿ, ನಿಮ್ಮ ಕಂಪೌಂಡ್ ನಲ್ಲಿ, ಅದು ಶೇಡ್ ಅಂತ ಅದಕ್ಕೆ. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಫ್ರೆಂಡ್ಸ್ ನಲ್ಲಿ. ಹ್ಯಾವ್ ಯು ಗಾನ್ ದೇರ್ ಅಂಡ್ ದೇರ್ ಆರ್ ಪೀಪಲ್ ನಾಟ್ ಗೋಯಿಂಗ್ ಇನ್ ದಟ್ ಶೆಡ್, ದೇ ಗೆಟ್ ಅಫ್ರೇಡ್ ಆರ್ ಫಿಯರ್ ಆಫ್ ಇಟ್. ಇಫ್ ದೇರ್ ಈಸ್ ಸಚ್ ಎ ಪ್ಲೇಸ್ ಅಂಡ್ ಅ ಸ್ಟೋರಿ ಟು ಗೋ ವಿತ್ ಇಟ್, ಲೆಟ್ ಅದರ್ಸ್ ಹಿಯರ್ ಆಲ್ ಅಬೌಟ್ ಇಟ್. ಹಾಗಾದ್ರೂ ಏನಾರು ಆಗಿದ್ರೆ ಆ ಶೆಡ್ ನಲ್ಲಿ, ಮತ್ತು ಏನಾದ್ರೂ ಸ್ಟೋರಿ ಇದ್ರೆ ಆ ಶೆಡ್ದು, ನೀವು ಕ್ಲಾಸ್ ನಲ್ಲಿ ಹೇಳಬಹುದು ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಆಲ್ಸೋ ಶೇರ್ ಇಟ್ ಟು ದ ಕ್ಲಾಸ್. Then this is all about your poem, The Shed. I hope you have understood the poem. Read the poem thoroughly, underline the difficult words, and also try to solve these question and answers which are given below the poem. Okay, we'll see in the next class. Till then, see you then, and bye bye.